ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ, ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಕೊಡ್ತೀನಿ. ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲ್ಲಿ ಅಪ್ಲೈ ಮಾಡಬೇಕು, ಎಷ್ಟು ದುಡ್ಡು ಬರುತ್ತೆ, ಪ್ರತಿಯೊಂದು ಕೂಡ ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ನೀವು ಮಿಸ್ ಮಾಡ್ದಲೇ ಯಾವಾಗ ಬೇಕೋ ಆವಾಗ ವೀಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ನಿಮ್ಮ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆನೇ ಬೇರೆ, ಭಾಗ್ಯಲಕ್ಷ್ಮಿ ಯೋಜನೆನೇ ಬೇರೆ. ಈ ಭಾಗ್ಯಲಕ್ಷ್ಮಿ ಯೋಜನೆ ಈ ಯೋಜನೆ ಜಾರಿಗೆ ಆಗಿದ್ದು 2006ನೇ ಇಸ್ವಿನಲ್ಲಿ. ಈ ಯೋಜನೆ ಏನಪ್ಪ ಅಂತಂದರೆ, ಇದು ನಿಮ್ಗೆ ಏನಾರ ಹೆಣ್ಮಕ್ಳು ಇದ್ದರು ಅಂದರೆ, ನಿಮ್ಮ ಮನೇಲಿ ಒಂದೇ ಹೆಣ್ಮಗು ಇರಲಿ ಅಥವಾ 2 ಹೆಣ್ಮಗು ಇರಲಿ, ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಈ ಯೋಜನೆನ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಅಪ್ಲೈ ಮಾಡಬೇಕು. ಹಾಗೆ ಹೇಗೆ ಅಂದರೆ, ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಹೆಣ್ಮಕ್ಳು ಹುಟ್ಟಿದ ತಕ್ಷಣ, ನೀವು ಹುಟ್ಟಿದ 1 ವರ್ಷದೊಳಗೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡೋಕ್ಕೆ ಏನೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಪೇರೆಂಟ್ಸ್ ಆಧಾರ್ ಕಾರ್ಡ್ ಬೇಕು. ಹಾಗೆ ನಿಮ್ಮ ಮಕ್ಕಳದು ಅಂದರೆ ಮಗು ಹುಟ್ಟಿದ ತಕ್ಷಣ ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಬೇಕಾಗತ್ತೆ. ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ತಾಯಿ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಒಳ್ಳೆಯದು. ಮತ್ತು ನಿಮ್ಮ ವಾಸ್ತವ್ಯ ಸ್ಥಳದ್ದು ಒಂದು ಡಾಕ್ಯುಮೆಂಟ್, ಇದಿಷ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ಇದನ್ನೆಲ್ಲ ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತಂದರೆ, ನಿಮ್ಮ ಮನೆ ಹತ್ತಿರದ ಅಂಗನವಾಡಿ ಇರುತ್ತಲ್ಲ, ಅಂಗನವಾಡಿ ಟೀಚರ್ಸ್ಗೆ ಹೋಗಿ ನಾವು ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಅವರು ಒಂದು ಫಾರ್ಮ್ನ ಕೊಡ್ತಾರೆ. ನೀವು ಅದರಲ್ಲೆಲ್ಲ ಫಾರ್ಮ್ನ ಫಿಲ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡಿದ ತಕ್ಷಣ ನಿಮಗೊಂದು ಬಾಂಡ್ನ ಕೊಡ್ತಾರೆ. ಆ ಬಾಂಡಲ್ಲಿ ಚೈಲ್ಡ್ ID ಅಂತ ಇರುತ್ತೆ. ಆ ID ತುಂಬಾ ಇಂಪಾರ್ಟೆಂಟು. ಬಾಂಡು ಕೂಡ ಇಟ್ಕೊಳ್ಳಿ. ಅದು ನಿಮ್ಮ ಮಗುಗೆ 21 ವರ್ಷ ಕಂಪ್ಲೀಟ್ ಆದಾಗ ನಿಮಗೆ ಅಮೌಂಟ್ ಬರುತ್ತೆ. ಮೊದಲು 18 ವರ್ಷ ಆದಾಗ, ಅಂದರೆ 18 ವರ್ಷ ತುಂಬಿದ ಮೇಲೆ ನಿಮ್ಮ ಮಕ್ಕಳ ಮದುವೆಗೋ ಅಥವಾ ಹೈಯರ್ ಸ್ಟಡೀಸ್ಗೋ ಹೆಲ್ಪ್ ಆಗಲಿ ಅಂದ್ಬಿಟ್ಟು 18 ವರ್ಷ ಆದ ತಕ್ಷಣ ನಿಮಗೆ ಮೆಚುರಿಟಿ ಅಮೌಂಟ್ ಕೊಡೋರು. ಬಟ್ ಇವಾಗ 2020ನಲ್ಲಿ ಇದನ್ನು ಚೇಂಜ್ ಮಾಡಿದ್ದಾರೆ. 21 ವರ್ಷ ಆದಮೇಲೆ ನಿಮ್ದೇನು ಅಮೌಂಟ್ ಇರುತ್ತೆ ಅದು ಬರುತ್ತೆ. ನೀವು ಮುಂದೆ ಮಕ್ಕಳ ಮದುವೆಗಾಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ಗಾಗಿರ್ಬೋದು ಯೂಸ್ ಮಾಡ್ಕೋಬೋದು. ಬಟ್ ಇದು ಎಷ್ಟು ಅಮೌಂಟ್ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಬಟ್ ಇಷ್ಟು ಬಂದಿರೋ ಮಾಹಿತಿ ನಿಮಗೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ವಾಸಸ್ಥಳ ದೃಢೀಕರಣ ಪತ್ರ, ಇದು ಮೇಯ್ನು. ಹಾಗೆ ಮಗುದು ಬರ್ತ್ ಸರ್ಟಿಫಿಕೇಟು, ಹಾಗೆ ಪೇರೆಂಟ್ಸ್ದು ಆಧಾರ್ ಕಾರ್ಡು. ಈ ಇನ್ಕಮ್ ಸರ್ಟಿಫಿಕೇಟ್ ಬಂದು ತಾಯಿ ಹೆಸರಲ್ಲೇ ಮಾಡಿಸಿ, ಅವಾಗ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ವಾಸಸ್ಥಳ ಅದು ಕೂಡ ದೃಢೀಕರಣ ಪತ್ರ, ಇವೆರಡೂ ಕೂಡ ಇನ್ಕಮ್ ಸರ್ಟಿಫಿಕೇಟು ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಇವೆರಡೂ ಕೂಡ ನಿಮಗೆ ತಾಲೂಕು ಆಫೀಸ್ಗೆ ಹೋದರೆ ಮಾಡಿಕೊಡ್ತಾರೆ. ನೀವು ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಯಿತು, ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ವೀಡಿಯೋಸ್ನೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನ್ನಿಸ್ತು, ಇನ್ನು ಯಾವ ಥರ ವಿಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಹೆಚ್ಚು ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಯಾವುದರ ಸೇವಿಂಗ್ಸ್ ಸ್ಕೀಮ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು, ಯಾವುದೇ ಗೌರ್ಮೆಂಟಿಂದ ಸ್ಕೀಮ್ಸ್ ಬರಲಿ, ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಅದಕ್ಕೆ ಹೇಳಿದ್ದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವಾಗ ಫ್ರೀ ಆಗ್ತಿರೋ ಆವಾಗ ವೀಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಪಿಕ್ಚರ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಅಲ್ಲಿ ನೋಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.